ಸ್ನೇಹಿತರೆ, ಲೋಕಲ್ ಹಾಲಿಡೇ ತೆಗೆದುಕೊಂಡಿರೋ ದಿವಸ SATS ಆ್ಯಪ್ನಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸನ್ನು 0 ಅಂತ ಎಂಟ್ರಿ ಮಾಡಿ ಸೇವ್ ಮಾಡೋದು ಹೇಗೆ ನೋಡೋಣ. ಆ್ಯಪನ್ನು ಓಪನ್ ಮಾಡಿಕೊಳ್ಳಿ, ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ಟ್ಯಾಂಡರ್ಡು ಮತ್ತು ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಸ್ಟ್ಯಾಂಡರ್ಡ್ನಲ್ಲಿರುವ ಸ್ಟೂಡೆಂಟ್ ಲಿಸ್ಟ್ ನಿಮಗೆ ಶೋ ಆಗ್ತಿರುತ್ತೆ. ಮೇಲ್ಗಡೆ ಇರತಕ್ಕಂತಹ ಅಟೆಂಡೆನ್ಸ್, ಮೀಲ್, ಮಿಲ್ಕ್, ಎಗ್, ಬನಾನಾ ಇವೆಲ್ಲ ಒಂದು ಚೆಕ್ ಬಾಕ್ಸ್ ಇರ್ತದೆ. ಬಟ್ ಇಲ್ಲಿ ಯಾವುದನ್ನು ನೀವು ಚೆಕ್ ಬಾಕ್ಸ್ ಮೇಲೇನು ಟಚ್ ಮಾಡಬೇಡಿ. ಮತ್ತು ಕೆಳಗಡೆ ಇರತಕ್ಕಂಥ ಸ್ಟೂಡೆಂಟ್ ಲಿಸ್ಟಲ್ಲಿ ಇಲ್ಲಿ ಪ್ರೆಸೆಂಟ್ ಅಂತಕ್ಕಂಥ ಏನೊಂದು ಚೆಕ್ ಬಾಕ್ಸ್ ಇರ್ತದೆ ಅವುಗಳನ್ನು ಕೂಡ ಟಚ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಏನು ಮಾಡಬೇಕಂದ್ರೆ ಬಲಗಡೆ ಟಾಪಲ್ಲಿ ಇರತಕ್ಕಂತಹ ಸಬ್ಮಿಟ್ ಹಿಂದೆ ಇರತಕ್ಕಂಥ ಒಂದು ರೈಟ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಆಗ ನಿಮಗೆ ಆರ್ ಯು ಶ್ಯೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ಟ್ಯಾಂಡರ್ಡಲ್ಲಿ ಮತ್ತೊಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಕ್ಷನ್ನು, ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಪ್ ಮತ್ತು ಈ ಶಿಫ್ಟ್ ಇವುಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿಯೂ ಕೂಡ ಸೇಮ್ ಯಾವುದೇ ಇಲ್ಲಿ ಒಂದು ಚೆಕ್ ಬಾಕ್ಸ್ ಟಚ್ ಮಾಡಬೇಡಿ ಮತ್ತು ಸ್ಟೂಡೆಂಟ್ ಪ್ರೆಸೆಂಟ್ ಏನು ಚೆಕ್ ಬಾಕ್ಸ್ ಇದೆ ಅವುಗಳನ್ನು ಕೂಡ ಕ್ಲಿಕ್ ಮಾಡಬೇಡಿ. ನಂತರ ಬಲಗಡೆ ಟಾಪಲ್ಲಿ ಇರತಕ್ಕಂತಹ ಒಂದು ಸಬ್ಮಿಟ್ ರೈಟ್ ಕಲರ್ ಬಟನ್ ಮೇಲೆ ಟಚ್ ಮಾಡಿ. ಆರ್ ಯು ಶ್ಯೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಸ್ಕೂಲ್ನ ಎಲ್ಲ ಸ್ಟ್ಯಾಂಡರ್ಡ್ಗಳ ಅಟೆಂಡೆನ್ಸನ್ನು ನೀವು ಸೇವ್ ಮಾಡ್ತಾ ಸಬ್ಮಿಟ್ ಮಾಡ್ತಾ ಹೋಗಿ. ನಂತರ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸಿಂಕ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಅಪ್ಲೋಡ್ ಮಾಸ್ಟರ್ ಸಿಂಕ್ ನೀಡೆಡ್ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಮುಂದೆ ಇರೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ಲೋಡ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಡೇಟಾ ಸಿಂಕ್ರೊನೈಸೇಷನ್ ಸಕ್ಸಸ್ಫುಲಿ ಅಂತ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಮುಂಚೆ ನಾವು ಲೋಕಲ್ ಹಾಲಿಡೇ ಬಗ್ಗೆ ನಾವು SATS MDM ಪೋರ್ಟಲ್ನಲ್ಲಿ ಎಂಟ್ರಿ ಮಾಡ್ತಾ ಇದ್ದೆವು. ಆದರೆ ಈಗ SATS MDM ಒಂದು ಪೋರ್ಟಲ್ನಲ್ಲಿ ಲೋಕಲ್ ಹಾಲಿಡೇ ದಿನಾಂಕದ ವಿವರಗಳನ್ನು ಎಂಟ್ರಿ ಮಾಡಿ ಸೇವ್ ಮಾಡೋದ್ರ ಜೊತೆಗೆ SATS ಆ್ಯಪ್ನಲ್ಲಿಯೂ ಕೂಡ ಲೋಕಲ್ ಹಾಲಿಡೇ ದಿನದ ಹಾಜರಾತಿಯನ್ನು 0 ಅಂತ ನಮೂದಿಸಬೇಕಾಗುತ್ತೆ. ನಂತರ ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಪೇಜ್ಗೆ ಬರ್ತೀರಿ. ನಂತರ ನೋಡಬಹುದು ಇಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿ ನಿಮಗೆ ಏನಾಗುತ್ತೆ, ಎಲ್ಲ ಕ್ಲಾಸ್ಗಳಿಗೆ ಅವತ್ತಿನ ಒಂದು ಅಟೆಂಡೆನ್ಸ್ ಗ್ರೀನ್ ಕಲರ್ನಲ್ಲಿ 0 ಅಂತ ಬಂದಿರೋದನ್ನು ನಾವು ನೋಡಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.